ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ FDA 2023ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ, ವಿವರಣೆ ಸಮೇತವಾಗಿ ಬಿಡಿಸೋಣ. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಉಳಿದಿತ್ತು, ಅದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾಗಿ ಇಂದಿನ ತರಗತಿಯ ಒಂದು ಪ್ರಶ್ನೆನ ಮುಗಿಸಿ ಮುಂದಕ್ಕೆ ಹೋಗೋಣ. ಇಂದಿನ ತರಗತಿಯ ಕೊನೆಯ ಪ್ರಶ್ನೆ ಯಾವುದಂದರೆ, ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಬಹಳ ಇಂಪಾರ್ಟೆಂಟು. ಇವು ಚೆನ್ನಭೈರ ದೇವಿಯ ಮೇಲೆ FDA ಆಗಿರಲಿ, ಒಟ್ಟು KPSC ನಡೆಸಿದಂತಹ ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಬಿಡಕ್ಕೆ ಮನಸ್ಸು ಬರಲಿಲ್ಲ. ಒಂದು ಪ್ರಶ್ನೆ ಇದ್ರೂ ಪರವಾಗಿಲ್ಲ, ಮೊದಲಿಗೆ ಈ ಪ್ರಶ್ನೆನ ಹೇಳಿ ಮುಂದುವರ್ಸೋಣ ಅಂತೇಳಿ ತಗೊಂಡ್ಬಂದಿದ್ದೀವಿ. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಪೋರ್ಚುಗೀಸರು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಹಾಗಾದರೆ ಚೆನ್ನಭೈರ ದೇವಿ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರ ಬಗ್ಗೆ ಪದೇ ಪದೇ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನೋಡೋದಾದರೆ, ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳುತ್ತಿದ್ದರು. ಇವರು ಗೇರುಸೊಪ್ಪೆ, ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಗೇರುಸೊಪ್ಪೆ ಮತ್ತು ಆಡವಳ್ಳಿ ಪ್ರದೇಶವನ್ನು ಇವರು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆಯಲು ಕಾರಣ ಏನು? ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದ್ರು. ಆದರೆ ಕಾರಣ, ರೀಸನ್ ಏನಂತ ಕೇಳೋದಾದರೆ, ಇವರು ಯುರೋಪಿಗೆ ನೋಡಿ ನೆನಪಿರಲಿ, ಯುರೋಪಿಗೆ ಕಾಳು ಮೆಣಸನ್ನು ರಫ್ತು ಮಾಡ್ತಿದ್ರು. ಹಾಗಾಗಿ ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೀತಾರೆ. ಹಾಗಾದರೆ ಇವ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಳೋದಾದರೆ, ಇವರನ್ನು ಪೋರ್ಚುಗೀಸರು ಏನಂತ ಕರಿತಿದ್ರು ಅಂತೇಳಿ ಪ್ರಶ್ನೆ ಆಗ್ಬೋದು. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರಿತಿದ್ರು. ಆದರೆ ಪೋರ್ಚುಗೀಸರು ಒಂದು ಬಿರುದು ನೀಡಿದ್ರು ಇವ್ರನ್ನ, ರೈನಾ ದಿ ಪಿಮೆಂಟಾ ಅಂತೇಳಿ. ಏನು? ರೈನಾ ದಿ ಫಿಮೆಂಟಾ ಅಂತೇಳಿ ಇವರಿಗೆ ಪೋರ್ಚುಗೀಸರು ಒಂದು ಬಿರುದನ್ನು ಕೊಟ್ಟಿದ್ರು. ಇವರಿಗೆ ಗೇರುಸೊಪ್ಪೆಯಲ್ಲಿ ಇವ್ರ ದೇವಸ್ಥಾನ ಇದೆ. ಗೇರುಸೊಪ್ಪೆಯಲ್ಲಿ ಇವ್ರದ್ದೊಂದು ದೇವಸ್ಥಾನ ಇದೆ, ಸರಿಯಾಗಿ ನೆನಪಿರಲಿ. ಚೆನ್ನಭೈರ ದೇವಿ ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದಿದ್ರು. ಇಲ್ಲಿಗೆ ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಮುಕ್ತಾಯ ಆಯಿತು. ಇಲ್ಲಿಂದ FDA 2023ರ ಪ್ರಶ್ನೆ ಪತ್ರಿಕೆನ ನೋಡೋಣ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ. ಕಡಿಮೆ ಪ್ರಶ್ನೆ ಇದ್ರೂ ಚಿಂತೆ ಇಲ್ಲ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರ ಹೆಮ್ಮೆಯ ಕೊಡುಗೆಯಾದಂತಹ ಪರಿಷ್ಕೃತ 2ನೇ ಮುದ್ರಣ ಯಾವುದು? KEA. ಇದುವರೆಗೂ ಏನು KE ಏನು ನಡೆಸಿದರು ಎಕ್ಸಾಮು, ಅವ ಹಳೆಯ ಪ್ರಶ್ನೆ ಪತ್ರಿಕೆ ಇದು ಒಂದು ಬುಕ್ ಮಾಡಿದ್ದಾರೆ. ಇದು ಟೋಟಲು 517 ಪೇಜ್ ಇದೆ. 517 ಪೇಜ್ ಇದೆ. ಇದರಲ್ಲಿ ಯಾವ್ಯಾವ ಪ್ರಶ್ನೆ ಪತ್ರಿಕೆ ಇದೆ ಅಂತಂದು ನೋಡೋಣ. ಇದು ವಿವರಣೆ ಸಮೇತವಾಗಿದೆ. ಇದನ್ನು ನೀವು ಓದ್ಬೋದು, ನಾನು ಸಂಪೂರ್ಣವಾಗಿ ಭರವಸೆ ಕೊಡ್ತೀನಿ. ಇದು ತುಂಬ ಚೆನ್ನಾಗಿದೆ, ಇದನ್ನು ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದರಲ್ಲಿ PSI ಸಿವಿಲ್ಲು 402 ಮತ್ತು 545, GTTC ಮತ್ತು ವಿಲೇಜ್ ಅಕೌಂಟೆಂಟು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, BMTC, KKRTC ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗು, FDA SDA 2023, ಫೀಲ್ಡ್ ಇನ್ಸ್ಪೆಕ್ಟ್ರು, AE ಮತ್ತು JE, FDA ಮತ್ತು SDA, KSSL ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರು, FDA SDA ಸೀನಿಯರ್ ಅಸಿಸ್ಟೆಂಟು, BWSSB, FDA SDA. ಇದಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆ ಪತ್ರಿಕೆಗಳನ್ನು ಇದು ಒಳಗೊಂಡಿದೆ. ಇದು ಮುಂಬರುವ PSI, PC, KA ಹುದ್ದೆಗಳಿಗೆ, KPSC ಮತ್ತು ಎಲ್ಲ ಹುದ್ದೆಗಳಿಗೂ ಉಪಯುಕ್ತ ಆಗ್ತದೆ. ಯಾಕಂದರೆ ಇದು KSP ಏನು ಎಕ್ಸಾಮ್ ನಡೆಸ್ತಿತ್ತೋ ಎಲ್ಲ ಎಕ್ಸಾಮನ್ನು ಇವಾಗ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸೋದ್ರಿಂದ ಈ ಪುಸ್ತಕ ತುಂಬ ಉಪಯುಕ್ತ ಆಗ್ತದೆ. 1-2 ಪೇಜ್ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಂಬನ್ನಿ. ನೋಡಿ, ಈ ಥರ ಸ್ಯಾಂಪಲ್ ಆಗಿದೆ. ಏನು ಮಧ್ಯಕಾಲೀನ ಭಾರತದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಹೂಗಳು ಮತ್ತು ಗಿಡಗಳ ಬಗ್ಗೆ ಮಾಹಿತಿ ನೀಡುವ ಕೃತಿ ಯಾವುದಂತೇಳಿ ಕೇಳಿದರೆ ಇದಕ್ಕೆ ಆನ್ಸರ್ ಕೂಡ ಇದೆ. ಇದೇ ರೀತಿ ನೀವು ಒಂದು ಸ್ಯಾಂಪಲ್ 5 ಪೇಜ್ ತಂದಿದ್ದೀನಿ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಅಂಗೀಕಾರ ನೀಡುವ ಅಧಿಕಾರ ಯಾರಿಗಿದೆ, ಅದೊಂದು ವಿವರಣೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೀವು ನೋಡಬಹುದು. ಸ್ಥಾಪನೆ ಯಾವಾಗ ಆಯಿತು, ಯಾರು ಮೊದಲ ಚುನಾವಣಾ ಆಯುಕ್ತರಿದ್ದರು, ಅವರ ಅಧಿಕಾರ ಅವಧಿ ಎಷ್ಟು, ಯಾವ ವಿಧಿ ಅನ್ವಯ ಅಂತ ಕೇಳಿದ್ದಾರೆ. ನೋಡಿ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ಬಗ್ಗೆನೂ ಫುಲ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ನೋಡೋದು ಎಷ್ಟು ಕ್ಲೀನಾಗ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಸಂವಿಧಾನ ಉಲ್ಲಂಘಿಸಿದಾಗ ಅಧಿಕಾರದಿಂದ ಪದಚ್ಯುತಿಗೊಳಿಸುವ ವಿಧಾನ ಯಾವುದಂತ ಕೇಳಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಈ ರೀತಿ ತುಂಬ ಸೂಪರ್ ಆಗಿದೆ. ಈ ಬುಕ್ ಬೇಕಾದಲ್ಲಿ ಕೆಳಗೆ ಬರುವ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ, ಕಾಲ್ ಮಾಡೋಂಗಿಲ್ಲ, ವಾಟ್ಸಪ್ ಮೂಲಕ ಅಷ್ಟೇ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿ. ನಿಮ್ಮ ಅಡ್ರೆಸ್ಗೆ ನಿಮ್ಮ ಬುಕ್ ತಲುಪ್ತತಿ. ತುಂಬ ಚೆನ್ನಾಗಿದೆ ಬುಕ್ಕು, ಹಾಗಾಗಿ ನೀವು ಓದ್ಬೋದು. ಇದು ಭರವಸೆ ಕೊಡ್ತೀನಿ, ಇದರಿಂದ ನಿಮಗೆ ಉಪಯೋಗ ಆಗೇ ಆಗ್ತತಿ. ಬನ್ನಿ, ಮೊದಲನೇ ಪ್ರಶ್ನೆ.
FDA 2023 FDA 2023ರ ಮೊದಲನೇ ಪ್ರಶ್ನೆ. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು? ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಅವಾಗ 23ರಲ್ಲಿ. ಆದರೆ ಮುಂಬರುವ ಪ್ರಶ್ನೆಗಳು ಬಹಳ ಟಫ್ ಇದಾವೆ. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ್ ಒಡೆಯರ್. ಸರಿಯಾದ ಉತ್ತರ ಚಿಕ್ಕ ದೇವರಾಜ್ ಒಡೆಯರ್. ಇವ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಇವರನ್ನ ರಾಜ ಜಗದೇವ, ನೋಡಿ ರಾಜ ಜಗದೇವ, ಇವ್ರ ಬಿರುದು ನಾನು ಹೇಳ್ತಾ ಇದ್ದೀನಿ, ರಾಜ ಜಗದೇವ ಮತ್ತು ಕರ್ನಾಟಕ ಚಕ್ರವರ್ತಿ. ಇದು ಬಹಳ ಇಂಪಾರ್ಟೆಂಟು. ಕರ್ನಾಟಕ ಚಕ್ರವರ್ತಿ ಇದು ಬಹಳ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕರ್ನಾಟಕ ಚಕ್ರವರ್ತಿ ಅಂತ ಹೇಳಿ ಬಿರುದಿತ್ತು. ಮತ್ತು ತೆಂಕಣ ರಾಜ, ನೋಡಿ ತೆಂಕಣ ರಾಜ ಅಂತ ಬಿರುದಿತ್ತು. ಇವೆಲ್ಲ ಇವರ ಬಿರುದು. ಇದರಲ್ಲಿ ನವಕೋಟಿ ನಾರಾಯಣ ಕೂಡ ಒಂದು ಬಿರುದು. ಇವರು 18 ಇಲಾಖೆಯ, ನೋಡಿ 18 ಇಲಾಖೆಯ ಅಟಾರ ಕಚೇರಿಯನ್ನು ಪ್ರಾರಂಭ ಮಾಡಿದರು. ನಿಮ್ಗೆ ಸರಿಯಾಗಿ ನೆನಪಿರಲಿ, 18 ಇಲಾಖೆಯ ಕಚೇರಿಯನ್ನು, ಅಟಾರ ಕಚೇರಿಯನ್ನು ಯಾರು ಪ್ರಾರಂಭ ಮಾಡಿದ್ದಂಥ ಪ್ರಶ್ನೆ ಆದರೆ ಚಿಕ್ಕ ದೇವರಾಜ ಒಡೆಯರ್. ಇವರು ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಎಷ್ಟಕ್ಕೆ? 3 ಲಕ್ಷಕ್ಕೆ. ಯಾರಿಂದ ಅಂತ ಕೇಳ್ಬೋದು. ಔರಂಗಜೇಬನಿಂದ 3 ಲಕ್ಷಕ್ಕೆ ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಇದು ಪ್ರಶ್ನೆ ಆಗ್ಬೋದು. ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾನು ತಂದೀನಿ ಈ ಸಂಚಿಕೆಯಲ್ಲಿ. ಇದನ್ನು ನೀವು ಸಮಯವಿದ್ದರೆ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ಪ್ರಶ್ನೆ. 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತೇಳಿ ಪ್ರಶ್ನೆ ಇದೆ. ಯಾರು? ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇದಕ್ಕೆ ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇವರು ಯುನೈಟೆಡ್ ಕಿಂಗ್ಡಮ್ನ ಇವರು 2 ಬಾರಿ ಪ್ರಧಾನಮಂತ್ರಿ, ಯುನೈಟೆಡ್ ಕಿಂಗ್ಡಮ್ನ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಈ ದಂಗೆನ ನ್ಯಾಷನಲ್ ರೈಸಿಂಗ್, ರಾಷ್ಟ್ರೀಯ ದಂಗೆ ಅಂತೇಳಿ ಬೆಂಜಮಿನ್ ಡಿಸ್ರೇಲಿ ಅವರು ಕರೀತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು? ನೋಡಿ, ಕೆಳದಿ ರಾಜವಂಶದಲ್ಲಿ ವೀರ ಮಹಿಳೆ ಯಾರು ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು. ಕೆಳದಿಯ ಚೆನ್ನಂಬಾಜಿ. ಇವರು 1672ರಿಂದ 1697ರವರೆಗೆ ದೀರ್ಘಾವಧಿಯವರೆಗೆ ಇವರು ಕೆಳದಿ ಸಂಸ್ಥಾನವನ್ನು, ನೋಡಿ ಕೆಳದಿ ಸಂಸ್ಥಾನವನ್ನು ಆಳಿದ ಮಹಿಳೆ. ಸರಿಯಾಗಿ ನೆನಪಿರಲಿ, ಕೆಳದಿ ರಾಜವಂಶದಲ್ಲಿ ಚೆನ್ನಂಬಾಜಿ ಒಬ್ಬ ವೀರ ಮಹಿಳೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಲಾದ 4 ಪದಗಳ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ ಮತ್ತು ಒಂದು ವಿಭಿನ್ನವಾಗಿರುವುದನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಇದು ರಾಜಧಾನಿ ಬಗ್ಗೆ ಕೇಳಿದಂತಹ ಪ್ರಶ್ನೆ. ಬನ್ನಿ, ಲಕ್ಷದ್ವೀಪ ಕವರತ್ತಿ, ಇದು ಸರಿ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಫ್ಲೋಟ್ ಬ್ಲೇರ್, ಇದು ಸರಿ ಇದೆ. ದಿಯು ಮತ್ತು ದಮನ್, ಇದು ಸರಿ ಇದೆ. ದಮನ್. ಲಡಾಖ್ ಶ್ರೀನಗರ, ಇದು ತಪ್ಪಿದೆ. ಯಾಕಂದರೆ ಲಡಾಖ್ ರಾಜಧಾನಿ ಲೇಹ್, ಲಡಾಖ್ ರಾಜಧಾನಿ. ಹಾಗಾಗಿ ಈ ಮೇಲಿನ 4 ಹೇಳಿಕೆಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳೊಂದಿಗೆ ಹೋಲಿಕೆ ಮಾಡಿದ್ರೆ ಹೋಲಿಕೆ ಯಾವುದಾಗಿಲ್ಲ ಅಂತ ಕೇಳಿದರು. ಆದರೆ ರಾಜಧಾನಿ ಲಡಾಖ್ದು ಲೇಹ್. ಸರಿಯಾಗಿ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಅಂತೇಳಿ ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಕ್ರಿಸ್ತಶಕ, ನೋಡಿ ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ, ನೋಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ, ನೆನಪಿರಲಿ ಅಲ್ಮಿಡಿ ಎಂಬಲ್ಲಿ ಇದು ದೊರಕಿದ ಶಾಸನವಾಗಿದೆ. ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು. ಕ್ರಿಸ್ತಶಕ 450ರಲ್ಲಿ, ನೆನಪಿರಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು ಅಲ್ಮಿಡಿ ಶಾಸನವಾಗಿದೆ. ಇದು ಯಾರಿಗೆ ಸಂಬಂಧಪಟ್ಟಂತಹ ಶಾಸನ ಅಂತ ಪ್ರಶ್ನೆ ಆದರೆ ಇದು ಕದಂಬರ, ನೋಡಿ ಕದಂಬರ ಕಾಕುತ್ಸವರ್ಮ, ನೆನಪಿರಲಿ ಕದಂಬರ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟಂತಹ ಅವ್ರ ಬಗ್ಗೆ ತಿಳಿಸುವಂತಹ ಶಾಸನ ಇದಾಗಿದೆ. ಹಾಗಾದರೆ ಈ ಶಾಸನವನ್ನ ಯಾವ ಇಸ್ವಿಯಲ್ಲಿ ಸಂಶೋಧನೆ ಮಾಡಲಾಗ್ತದೆ? 1936ರಲ್ಲಿ MH ಕೃಷ್ಣ, ಸರಿಯಾಗಿ ನೆನಪಿರಲಿ MH ಕೃಷ್ಣ ಅವರು ಈ ಶಾಸನವನ್ನ ಸಂಶೋಧನೆ ಮಾಡಲಾಕತಿ. ಹಾಗಾದ್ರೆ ಮಸ್ಕಿ ಶಾಸನ ಎಲ್ಲಿ ಸಿಗ್ತದೆ, ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಮಸ್ಕಿ ಸಿಗುವಂತಹ ಶಾಸನ, ರಾಯಚೂರಿನಲ್ಲಿ ಕಂಡು ಬರುವಂತಹ ಶಾಸನ. ಇದು ಯಾರ ಬಗ್ಗೆ ಹೇಳ್ತದೆ ಈ ಶಾಸನ ಅಂದ್ರೆ ಅಶೋಕನ ಬಗ್ಗೆ ಹೇಳ್ತತಿ. ನೆನಪಿರ್ಲಿ, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಅಶೋಕನ ಬಗ್ಗೆ ಹೇಳ್ತತಿ. ಅಶೋಕನನ್ನ ದೇವನಾಂಪ್ರಿಯ
ಪ್ರಿಯದರ್ಶಿ ಅಂತೇಳಿ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇದು ನೆನಪಿರಲಿ, ಪ್ರಶ್ನೆ ಕೇಳಬಹುದು. ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಯಾವ ಶಾಸನದಲ್ಲಿ ಅಶೋಕನಿಗೆ ಹೆಸರು ಉಲ್ಲೇಖವಿದೆ ಅಂದರೆ ಮಸ್ಕಿ ಶಾಸನ. ಇದು ರಾಯಚೂರಿನಲ್ಲಿ ಕಂಡು ಬರ್ತೈತಿ. ಹಾಗಾದರೆ ಐಹೊಳೆ ಶಾಸನ ಇದು ಯಾರ ಬಗ್ಗೆ ಹೇಳ್ತದೆ ಅಂದರೆ ಇದು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳ್ತತಿ. ಇದು ಇದರಲ್ಲಿ ನರ್ಮದಾ ನದಿ ಕದನದ ಬಗ್ಗೆ ಕೂಡ ಇದೆ. ನರ್ಮದಾ ನದಿ ಕದನದ ಬಗ್ಗೆ ಇದೆ. ನರ್ಮದಾ ನದಿ ಕದನವು ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ಕದನವಾಗಿದೆ. ಬನ್ನಿ 6ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್, ಬಹಳ ಇಂಪಾರ್ಟೆಂಟ್, ಇದು ಬಹಳ ಸಾರಿ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಗುರುತಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಬಸವೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೀತಾರೆ. 12ನೇ ಶತಮಾನದ, ನೋಡಿ ನೆನಪಿರಲಿ, 12ನೇ ಶತಮಾನದ ಆಧ್ಯಾತ್ಮಿಕ ಸಂಸತ್ತಾದ ಅನುಭವ ಮಂಟಪವನ್ನು ಇವರು ಸ್ಥಾಪಿಸ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಬಸವೇಶ್ವರರವರು ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಬೀದರ್ ಜಿಲ್ಲೆಯ, ನೋಡಿ ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ, ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ಲಕತ್ತಿ. ಕಾಯಕವೇ ಕೈಲಾಸ ಎಂದು ಇವರು ಸಾರಿದರು. ಕಾಯಕವೇ ಕೈಲಾಸ ಅಂತೇಳಿ ಇವ್ರು ಸಾರಿದ್ರು. ಇವ್ರ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರ ಸಿದ್ಧಾಂತವಾಗಿದೆ. ಇವರ ಅಂಕಿತ ನಾಮ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ. ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮವಾಗಿದೆ. ಬನ್ನಿ 7ನೇ ಪ್ರಶ್ನೆ ನೋಡೋಣ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗ ಯಾವುದು ಅಂತಂದರೆ ಮಿಶ್ರ ಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ಗೊಬ್ಬರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಈ ಪ್ರಶ್ನೆಗೆ. ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿದೆ, ಹಂಪಿ ಶ್ರೀ ವಿರೂಪಾಕ್ಷ ವಿಜಯನಗರ ಸಾಮ್ರಾಜ್ಯದ ದೇವ ಅಥವಾ ದೇವತೆ. ಹಾಗಾದರೆ ಸ್ಥಾಪನೆ ಯಾವಾಗ ಕಥೆ 1336ರಲ್ಲಿ ಸ್ಥಾಪನೆ ಆಕತಿ. ಸ್ಥಾಪನೆ ಮಾಡಿದ್ದು ಅಕ್ಕ ಬುಕ್ಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ. ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ ಈ ಸಾಮ್ರಾಜ್ಯ ಸ್ಥಾಪನಾಕತಿ. ಇದು ವಿಜಯನಗರ ಜಿಲ್ಲೆಯ, ನೋಡಿ ವಿಜಯನಗರ ಜಿಲ್ಲೆಯ ಹಂಪಿ ಇವರ ರಾಜಧಾನಿ. ರಾಜ್ಯ ಲಾಂಛನ ಯಾವುದಂದ್ರೆ ವರಾಹ ಇವರ ರಾಜ್ಯ ಲಾಂಛನ. ಕುಲದೇವತೆ ಅಥವಾ ರಾಜ ಮುದ್ರಿಕೆ ಶ್ರೀ ಹಂಪಿ ವಿರೂಪಾಕ್ಷ. ಹಾಗಾದರೆ ಹಂಪಿಯನ್ನು ಯಾವ ಇಸ್ವಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಕತಿ. ನೆನಪಿರಲಿ ಅಂತ ಹೇಳಿ ಇದನ್ನು ಹೇಳ್ತೀನಿ. ಬನ್ನಿ ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ನೋಡ್ರಿ, ಜಾಗತಿಕ ತಾಪಮಾನದಲ್ಲಿ ಏನು ಪಾತ್ರ ವಹಿಸ್ತಾವೋ ಇಂಗಾಲ ಡೈಆಕ್ಸೈಡ್ನಂತಹ ಅನಿಲಗಳನ್ನು ನಾವು ಏನೆಂದು ಕರಿತೀವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಏನು 9ನೇ ಪ್ರಶ್ನೆ, ಏನಂತ ಕರಿತೀವಿ ಅಂತ ಕೇಳಿದರೆ ಇವನ್ನ ನಾವು ಹಸಿರು ಮನೆ ಅನಿಲಗಳು ಅಂತೇಳಿ ಕರೀತಾರೆ. ಏನು? ಹಸಿರು ಮನೆ ಅನಿಲಗಳು ಅಂತೇಳಿ ಕರಿತೀವಿ. ಬನ್ನಿ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು? ಇದು ಇಂಟರ್ನ್ಯಾಷನಲ್ ಪ್ರಶ್ನೆ. ಇದು ನೋಡಿ ಅಂತಾರಾಷ್ಟ್ರೀಯ ಪ್ರಶ್ನೆ. ಇದು ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಸೈಲೆಂಟ್ ವ್ಯಾಪಾರವನ್ನು, ಅಂದರೆ ಮೌನ ವ್ಯಾಪಾರ, ಮಾತು ಆಡಂಗಿಲ್ಲ, ಮೌನ ವ್ಯಾಪಾರ ಅಥವಾ ಮೂಕ ವ್ಯಾಪಾರ ಅಂತೇಳಿ ಇದನ್ನು ಕರೀತಾರೆ. ಇವರು 2 ಗುಂಪುಗಳು ಈ ಮೌನ ವ್ಯಾಪಾರವನ್ನು ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಈ ವ್ಯಾಪಾರವನ್ನು ನಡೆಸ್ತಾರೆ. ಇವರು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರ್ತೈತಿ. ಏನು? ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇವರು ಕಂಡುಬರ್ತಾರೆ. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು? ಯಾವ ಇಸ್ವಿಯಲ್ಲಿ ಅಂತ ಕೇಳಿದರೆ 1765ರಲ್ಲಿ ಇವರಿಗೆ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿದ್ದು. ಇದು ಒಂದು ಭೂಕಂದಾಯ. ಏನು? ಇದು ಒಂದು ಭೂಕಂದಾಯವಾಗಿದೆ. ಇದು ಒಂದು ಭೂಕಂದಾಯ ಆಗಿದೆ. ಕಂದಾಯವನ್ನು ಸಂಗ್ರಹಿಸುವ ಹಕ್ಕೇ ಇದು ದಿವಾನಿ ಹಕ್ಕಾಗಿದೆ. 1765ರಲ್ಲಿ ಇದನ್ನು ಪಡ್ಕೊತಾರೆ. ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ.
ಕ್ಯಾಲ್ಸಿಯಂ ಬಗ್ಗೆ ಕೇಳಿದರೆ ನೀವು ಈಗ ಇಲ್ಲಿ ಗೆಸ್ ಮಾಡ್ಬೋದು. ಕ್ಯಾಲ್ಸಿಯಂ ಅಂಶ ಯಾವ ವಿಟಮಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಅಂದರೆ ವಿಟಮಿನ್ ಡಿ ಯಲ್ಲಿ ಕ್ಯಾಲ್ಸಿಯಂ. ಯಾವುದು? ಸೂರ್ಯನ ಕಿರಣದಿಂದ. ಇದರ ರಾಸಾಯನಿಕ ಹೆಸರು ಏನು? ಕ್ಯಾಲ್ಸಿಫೆರಾಲ್. ನೋಡಿ, ಕ್ಯಾಲ್ಸಿಫೆರಾಲ್ ಇದರ ರಾಸಾಯನಿಕ ಹೆಸರು. ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಇದು ದೇಹದಲ್ಲಿ ಉತ್ಪತ್ತಿ ಆಗತ್ತೆ, ಸೂರ್ಯನ ಕಿರಣಗಳಿಂದ ಪಡೆಯುವ ವಿಟಮಿನ್ ಆಗಿದೆ. ನೆನಪಿರಲಿ, ಸೂರ್ಯನ ಕಿರಣದಿಂದ ನಾವು ಪಡೆಯುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಮುಂದಿನ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬಾರಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಿದರೆ, ಇದು ಕೂಡ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ಸಂಬಂಧದ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಸಹಕಾರದಲ್ಲಿ ನಿರ್ಮಿಸಲಾದ ಭೂಮಿಯಿಂದ, ನೆನಪಿರಲಿ, ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಇದಾಗಿದೆ. ಇದು ಬಾರಕ್ 8 ಕ್ಷಿಪಣಿಯನ್ನು ಇಸ್ರೇಲ್ ಸಹಯೋಗದೊಂದಿಗೆ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಇಸ್ರೋ ಬಗ್ಗೆ ಕೇಳಿದ್ದಾರೆ. ಕಂಪ್ಲೀಟಾಗಿ ನೋಡೋಣ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂದರೆ 15ನೇ ಆಗಸ್ಟ್ 15, 1969ರಲ್ಲಿ ಇಸ್ರೋ ಫುಲ್ ಫಾರ್ಮ್ ಅಂತ ಕೇಳ್ಬೋದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು 15ನೇ ಆಗಸ್ಟ್ 1969ರಲ್ಲಿ ಸ್ಥಾಪನೆ ಆಕತಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ದೇಹದ ತೂಕ ಗರಿಷ್ಠವಾಗಿರುವುದು ಎಲ್ಲಿ? ನಮ್ಮ ದೇಹದ ತೂಕ ಎಲ್ಲಿ ಗರಿಷ್ಠ ಆಗಿರ್ತದೆ ಅಂದರೆ ಭೂಮಿಯ ಧ್ರುವಗಳಲ್ಲಿ ನಮ್ಮ ದೇಹದ ತೂಕ ಗರಿಷ್ಠವಾಗಿರ್ತದೆ. ಮಾನವನ ದೇಹ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಸಾಗಿಸುವಾಗ ಹೆಚ್ಚಾಗುತ್ತದೆ. ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ. ನಿಮಗೆ ನೆನಪಿರಲಿ, ದ್ರವ್ಯರಾಶಿ ಬದಲಾಗುವುದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ತರಗತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.